ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮಾವಂಗೆ ಅಡ್ಮಿಟ್ ಮಾಡಿದ್ವಿ ಅಂತ ಹೇಳಿದೆ. ಯಾವ ವಿಷಯಕ್ಕೆ ಏನು ಅಂತ ನಾನು ಏನೂ ಹೇಳಿಲ್ಲ. ಸೊ ಮಾವ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದು ರೆಸ್ಟ್ ಮಾಡಿ ಅವ್ರ ಕೆಲಸಕ್ಕೂ ಹೋಗಾಯಿತು. ಬಟ್ ಆಲ್ಮೋಸ್ಟ್ ಒಂದು ವಾರ ಏನೇನೆಲ್ಲ ಆಯಿತು, ಮಾವನಿಗೆ ಏನಾಗಿತ್ತು ಎತ್ತ, ಆಮೇಲೆ ಮಾವನಿಗೆ ನಾವು ಬ್ಲಡ್ ಟೆಸ್ಟ್ ಕೊಡೋಕೆ ಹೋಗಿದ್ವಲ್ಲ, ಆ ರಿಪೋರ್ಟ್ ಬಂತ, ಮಾವನ ನೋಡೋಕೆ ಯಾರೆಲ್ಲ ಬಂದಿದ್ರು ಎಲ್ಲನೂ ಈ ವ್ಲಾಗಲ್ಲಿ ನೋಡಿಸ್ತೀನಿ. ಸೊ ಈ ವ್ಲಾಗ್ ಫುಲ್ ನೋಡಿ, ಇಷ್ಟ ಆದರೆ ಒಂದೇ ಲೈಕ್ ಮಾಡಿ. ಮಾವ ಮನೆಗೆ ಹೊರಡಕ್ಕೆ ರೆಡಿ. ಖುಷಿ ಪಡಪ್ಪ, ಮನೆಗೆ ಹೋಗ್ತಾ ಇದ್ದೀನಿ ಅಂತ. ಅದು ಹೋದ ತಕ್ಷಣ ಮನೇಲಿ ಹೋಗಿ ತೆಗಿಯೋದಷ್ಟೇ. ತಾತನಿಗೂ ಇವಾಗ ಮಾವ ಡಿಸ್ಚಾರ್ಜ್ ಆಗಿ 3 ಡೇಸೋ 4 ಡೇಸೋ ಆಗಿತ್ತು. ಅವತ್ತು ಮಾವ ನಾನ್ ವೆಜ್ ತಿನ್ನಬೇಕು ಅನ್ನಿಸ್ದೆ, ತೊಗೊಂಡು ಬರ್ತೀನಿ ಅಂದರು. ಅದೇ ಟೈಮ್ಗೆ ಮಾವನ ತಮ್ಮನ ಹೆಂಡತಿ ಅಂದರೆ ನನ್ನ ಚಿಕ್ಕ ಮಾವ ಚಿಕ್ಕತ್ತೆ ಕೂಡ ಬರ್ತೀನಿ ಅಂದಿದ್ರು. ಸೊ ಅದರಿಂದ ನೀನು ಸ್ವಲ್ಪ ಎಕ್ಸ್ಟ್ರಾ ಕೂಡ ತಂದುಬಿಟ್ಟು ಒಂದೇ ಸಲ ಸ್ಪೆಷಲ್ ಮಾಡ್ತಾಯಿದ್ದೀನಿ. ಮಟನ್ ಸಾಂಬಾರು, ಚಿಕನ್ ಫ್ರೈ ಹಾಗೆ ಬಿರಿಯಾನಿ ಮಾಡಿಬಿಟ್ಟಿದ್ದೀನಿ. ಈ ಮೂರೂ ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ, ಆ ಕಡೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಆಂಟಿ, ಪೇಷಂಟ್ನ ನೋಡೋಕೆ ಬಂದಾಗ ಪೇಷಂಟ್ ಮನೇಲಿದ್ರಾ? ಎಲ್ಲೋಗಿದ್ರು ಕೇಳಿ. ಹೇಳಿದ್ವಿ ನಿನ್ನ ತಮ್ಮ ಬರ್ತಾರೆ ಹೋಗ್ಬೇಡಿ ಅಂತ. ನಾವು ಬಂದು ಆಂಟಿ ಹೆಂಗಿದ್ದೀರಪ್ಪ? ಸೂಪರ್. ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ನಮ್ಮ ಅತ್ತೆ ಮಾವ ಇಬ್ರು. ಇವತ್ತು ಗುರುವಾರ, ರಾಗೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಿದ್ದಾರೆ. ಇವ್ರಿಗೇನು ಪ್ಯಾಂಟ್ ಶರ್ಟ್ ಹಾಕೋತಾರೆ ಅಷ್ಟೇನೆ. ನಂಗೆ ಮಳೆ ಹಿಡ್ಕೊಂಬಿಟ್ಟೈತೆ ಜಿಡಿ. ಇವಾಗ ಹಾಸ್ಪಿಟಲ್ ಹೊರಡ್ತಾ ಇದ್ದೀವಿ. ಹೊರಡೋವಾಗ ಮಳೆ ಬರೋ ಥರ ಇದ್ದೇ ಇರಲಿಲ್ಲ. ಅದಕ್ಕೆ ಹೇಳೋದು ನಮ್ಮ ಬೆಂಗಳೂರು ಯಾವಾಗ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ. ಬಟ್ ಬಿಸಿಲಿರಲಿಲ್ಲ, ಮಳೆ ಬರೋ ಥರ ಇರಲಿಲ್ಲ. ಹಿಂದಿನ ದಿನ ಮಳೆ ಬಂದಿತ್ತು. ನನ್ನ ಹಸ್ಬೆಂಡ್ ನಾನು ಹೇಳಿದೆ, ಪ್ಲೀಸ್ ಜರ್ಕಿನ್ ಹಾಕೋ ಅಂತ. ಅದು ತುಂಬ ದಪ್ಪ ಇದೆ, ಮಳೆಗೆ ತುಂಬ ಒಳ್ಳೆಯದು, ತುಂಬ ಚಳಿಯಾದರೂ ತುಂಬ ಒಳ್ಳೆಯದು. ಬಟ್ ನಾರ್ಮಲ್ ರೇಂಜ್ ಇದ್ದರೂ ಕೂಡ ತುಂಬ ಸೆಕೆ ಆಗುತ್ತೆ. ಸೊ ಬೇಡ ಅಂತ ಅಂದರು. ನಾನು ಸಿಂಪಲಾಗಿ ಒಂದು ಅಂಬ್ರೆಲಾ ತೊಗೊಂಡಿದ್ದೆ ಅಷ್ಟೇ. ಸೊ ಹೋಗಿ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಡ್ವಿ. ರಿಪೋರ್ಟನ್ನು ಬೇಗನೆ ಕೊಟ್ಟರು, ಯಾಕಂದ್ರೆ ನಾನು ಕಾಲ್ ಮಾಡಿನೇ ಹೋಗಿದ್ದು. ಸ್ಲೈಡ್ ಬೇಕಾ ಅಂತ ಕೇಳಿದ್ರು. ಸ್ಲೈಡ್ ಅಂದರೆ ನನಗೆ ಆ್ಯಕ್ಚುಲಿ ನಿಜ ಗೊತ್ತೇ ಇರಲಿಲ್ಲ. ನಿಮಗೆ ಗೊತ್ತಾ ಅಂತ ಕಮೆಂಟ್ ಮಾಡಿ. ಅದಾದಮೇಲೆ 2-3 ಸಲ ಕೇಳಿದೆ, ಸ್ಲೈಡು ಅಂದರು. ಸರಿ, ಇಷ್ಟೊತ್ತವರೆಗೂ ಕಾಯ್ದಿದ್ದಂತೆ, ಇನ್ನು ಸ್ಲೈಡ್ಗೆ ಏನು ವೆಯ್ಟ್ ಮಾಡಿಬಿಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡಿದ್ದಕ್ಕೆ ಸ್ಲೈಡ್ಗೆ 1/2 ಅವರ್ to 1 ಅವರ್ ಆಗುತ್ತೆ ಅಂದರು. ಪಾಪ ನಮ್ಮ ಹಸ್ಬೆಂಡ್ ಆಚೆನೇ ಇದ್ದರು, ಬಿಕಾಸ್ 50 ರೂಪಾಯಿ ಅಂತೆ ಪಾರ್ಕಿಂಗು. ಅದಕ್ಕೆ ಆಚೆನೇ ಇರ್ತೀನಿ, ಪರವಾಗಿಲ್ಲ, ನೀನು ಒಳಗಡೆ ಹೋಗಿನೇ ಕಲೆಕ್ಟ್ ಮಾಡ್ಕೊಂಡು ಬಾ ಅಂದರು. ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ, ನಿಮಗೂ ಗೊತ್ತು. ಆರಾಮಾಗಿ ಕುತ್ಕೊಂಡು ನಾನು ವೆಯ್ಟ್ ಮಾಡಿದ್ದಕ್ಕೆ ಹತ್ತತ್ರ 5 ಗಂಟೆ ಆಗೋಯಿತು. 4:15ಗೆ ರಿಪೋರ್ಟ್ ಸಿಕ್ಕಿತ್ತು. ಸ್ಲೈಡ್ ಸಿಗೋಷ್ಟರಲ್ಲಿ 5 ಗಂಟೆ ಆಯಿತು. ಅದನ್ನು ತೊಗೊಂಡು ಬಾಕ್ಸ್ ಇದೆ, ಸ್ಲೈಡ್ ಬಾಕ್ಸು, ಅದನ್ನು ತೊಗೊಂಡು ಆಚೆಗಡೆ ಬಂದೆ. ಬರ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು ನೋಡಿ.
ಎಂಥ ಮಳೆ ಅಂದರೆ ಅದರಲ್ಲಿ ಎಷ್ಟು ಕಷ್ಟ ಅನುಭವಿಸಿದ್ದೀವಿ ನಾವು ಅನ್ನೋದೆಲ್ಲ ಫುಲ್ ನೋಡಿಸ್ತೀನಿ. ನಮ್ಮ ಯಜಮಾನ್ರಿಗೆ ಅಂತೂ ರೇಕ್ಸ್ ಹಾಕ್ಬಿಟ್ಟಿದ್ದೀನಿ ನೋಡಿ. ಜೋರಾಗಿ ಮಳೆ ಬಂದುಬಿಡ್ತು, ಒಂದು ನಿಮಿಷ ಜೋರಾಗಿ ಬಂದು ನಿಂತೋಯ್ತು. ಇಲ್ಲಿ ಕುತ್ಕೊಂಡಿದ್ದೆ, ಈಗ ವಾಪಸ್ ಹೋಗ್ತೀನಿ. ಮಳೆ ನಿಂತೋಯ್ತು ದುಡ್ಡು ಬಂದರೆ ತಿರ್ಗಾ ಜಸ್ಟ್ ಒಂದು 10 ನಿಮಿಷ 2 ನಿಮಿಷ ಮುಂದೆ ಬಂದ್ವಿ, ತಿರ್ಗಾ ಜೋರು ಮಳೆ ಸಿಕ್ಕಾಬಿಟ್ಟು ಜೋರು. ಇಲ್ಲಿವರೆಗೂ ಬೀಳ್ತೈತೆ. ಬಿಡು ಇರಲಿ ಬಿಡು, ಏನು ಮಾಡ್ತೀಯ, ಗಾಳಿ ಮಳೆ ಅಲ್ವಾ. ನೋಡಿ ಫುಲ್ ನಿಂದೋಗೋರೆ. ಹೇಳಿದ ಮಾತು ಹೇಳಿದ ಮಾತು ಕೇಳಿದ್ರೆ ಹಿಂಗೆಲ್ಲ ಆಗಲ್ಲ. ಬೆಳಗ್ಗೆ ಬರ್ತಾನೆ ಮಧ್ಯಾಹ್ನ ಜರ್ಕಿನ್ ಹಾಕೊಂಡು ಬಾ ಅಂತ ಎಷ್ಟು ಹೇಳಿದ್ದೀನಿ, ಕೇಳಿಲ್ಲ. ಈಗ ನೋಡಿದ್ರೆ ಎಷ್ಟು ಜೋರಾಗಿ ಬರ್ತಾಯಿದೆ ಮಳೆ ಅಂದರೆ, ನಿಂತು ಬರ್ತಾಯಿದೆ. ಇವಾಗಂತೂ ಜಾಸ್ತಿ ಸಿಕ್ಕಾಬಿಟ್ಟು ಜೋರಾಗಿ ಬರ್ತಾಯಿದೆ. ವಿಧಿ ಇಲ್ದಿರ ನಿಂತ್ಕೊಂಡಿದ್ದೀವಿ. ಎಷ್ಟು ಚಳಿ ಐತೆ. ನಾನು ಹಿಂದೆ ಇರ್ತೀನಿ, ಸೇಫ್ಟಿ ಓಕೆ ಆಯ್ತದ. ಏಕೆ ಎಲ್ಲಿ ಹೋಗ್ತೀವಿ? ನಮ್ಮ ಯಜಮಾನ್ರದ್ದು ಬ್ಯಾಡ್ ಟೈಮ್ ಆಗೋಗಿದೆ. ಸ್ವಲ್ಪ ಮುಂದೆ ಬರ್ತೀವಿ, ಮಳೆ ಶುರುವಾಗುತ್ತೆ. ಹಿಂಗೆ ಮಳೆ ಬರ್ತಾಯಿದೆ ಅಂತೆ. ನಿಂತೋಗ್ಬಿಟ್ಟಿದ್ದಾರೆ. ಬರ್ರಿ, ಹಂಗೆ ನೆನಿಳಿ ಆವಾಗಲೇ ಭಯ ಬರೋದು. ನೆಕ್ಸ್ಟ್ ಟೈಮ್ ಜರ್ಕಿನ್ ಹಾಕೊಂಡು ಹೋಗ್ಬೇಕು ಅನ್ನೋ ಭಯ ಆವಾಗಲೇ ಬರೋದು. ನಾವು ಎಡವದ ಮೇಲೇ ಗೊತ್ತಾಗೋದು ಮುಂದೆ ಕಲ್ಲಿದೆ ಗುಂಡಿದೆ ಅಂತ ಗೊತ್ತಾಗೋದು. ಎಷ್ಟು ಹೇಳಿದೆ ನಾನು ಜರ್ಕಿನ್ ಹಾಕೊಂಬಾ ಅಂತ, ಕೇಳಿಲ್ಲ. ನಾನು ನೋಡಿ ಒಂಚೂರು ನಿಂತಿಲ್ಲ ನೋಡಿ. ಇವ್ರು ಮಾತ್ರ ಫುಲ್ ಎದ್ದಾಗ್ಬಿಟ್ಟಿದ್ದಾರೆ. ನಿಲ್ತು ನೋಡಿ. ನಿಂತ್ರು ನೀನು ಎಂದೇ ನಡೀತೀಯ. ಐ ನೋ ಅದು ಚಿಕ್ಕ ಅಂಬ್ರಳ ಬೇರೆ ತಂದ್ಬಿಟ್ಟಿದ್ದೀನಿ. ಸೊ ಇವಾಗ ಫೈನಲಿ ಮಳೇಲಿ ನಿಂದು ಜಿಗುಪ್ಸಿ ಆಗಿಬಿಟ್ಟಿತ್ತು. ಏನಿಲ್ಲ ಅಂದರೂ 3-4 ಕಡೆ ಇಳಿದು ವಾಪಸ್ ಹತ್ತಿದ್ದೀವಿ. ಸೊ ಅದಕ್ಕೆ ಆರಾಮಾಗಿ ಕೂಲಾಗಬೇಕು, ಜಿಗುಪ್ಸಿ ಹೋಗಬೇಕು ಅಂತ ಯಾಕೋ ಬರ್ಗರ್ ತಿನ್ನಬೇಕು ಅನ್ನಿಸ್ತು. ಅದರಿಂದ ಸುಮಾರು 2 ವರ್ಷ ಮೇಲಾಗೋಯ್ತು ಬರ್ಗರ್ ತಿಂದು. ಸೊ ಜಯನಗರ್ಗೆ ಬಂದು ಬರ್ಗರ್ ತಿಂದು ನಮ್ಮ ಜಿಗುಪ್ಸಿನೆಲ್ಲ ಹೋಗಿಸ್ಕೊಂಡ್ಬಿಟ್ವಿ. ಫುಲ್ಲು ಖುಷಿಯಾಗೋಯ್ತು ಬರ್ಗರ್ ತಿಂದಮೇಲೆ. ಇವಾಗ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ವ್ಲಾಗ್ಸ್ಗಳನ್ನೇ ಹಾಕ್ತಾಯಿದ್ದೀನಿ ನಾನು. ಕ್ಲಿಪ್ಪಿಂಗ್ಸ್ಗಳನ್ನೇ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಿಲ್ಲ. ಮಾವಂಗೆ ಡಿಸ್ಚಾರ್ಜ್ ಆಗೋದು ದಿನ ಆಗ್ಬೋದು. ಅದಾದಮೇಲೆ ಒಂದಿನ ರೆಸ್ಟ್ ಮಾಡಿದ್ರು. ನೆಕ್ಸ್ಟ್ ಡೇ ಆಂಟಿ ಅಂದರೆ ನಮ್ಮ ಚಿಕ್ಕತ್ತೆ ಚಿಕ್ಕ ಮಾವ ಬಂದರು. ಅದಕ್ಕೆ ಸ್ವಲ್ಪ ಸ್ಪೆಷಲ್ ಮಾಡಿದ್ದೆ. ಅದಾದಮೇಲೆ ದೇವಸ್ಥಾನಕ್ಕೆ ಹೋದರು. ಅದಾದಮೇಲೆ ಮಾವ ರೆಸ್ಟ್ ಮಾಡಿ 1 ಡೇ ಕೆಲ್ಸಕ್ಕೆ ಹೋದರು. ಕೆಲ್ಸಕ್ಕೆ ಹೋಗಿ ಬಂದಮೇಲೆ ನಾವು ಸ್ಯಾಂಪಲ್ ಟೆಸ್ಟ್ ಕೊಟ್ಟಿದ್ವಲ್ಲ, ಆ ಸ್ಯಾಂಪಲ್ ಟೆಸ್ಟುಗೆ ರಿಪೋರ್ಟ್ ಎಲ್ಲ ಬಂದಿತ್ತು. ಹೋಗಿ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿ ಕಲೆಕ್ಟ್ ಮಾಡ್ಕೊಂಡೆಲ್ಲ ಬಂದ್ವಿ. ಸೊ ಅದನ್ನು ಡಾಕ್ಟ್ರು ನೋಡಿಬಿಟ್ಟು ಏನೂ ಇಲ್ಲ ಅಂತ, ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಆದರೆ ಅವ್ರು ಇವತ್ತು ಚೆಕಪ್ ಕರ್ತಿದ್ದಾರೆ. ರಿಪೋರ್ಟ್ಸ್ ಎಲ್ಲ ನೋಡಿ ನಮ್ಗೆ ಡೈರೆಕ್ಟಾಗಿ ಹೇಳಿದ್ರೆ ನಮ್ಗೊಂದು ಕನ್ಫರ್ಮ್ ಅಲ್ವಾ. ನನ್ನ ತಂಗಿ ಅವ್ರ ಯಜಮಾನ್ರು ನಮ್ಗೆ ಹೇಳಿದ್ದು. ಬಟ್ ಡೈರೆಕ್ಟಾಗಿ ಅವ್ರು ಹೇಳಿದ್ರೆ ನಮ್ಗೊಂದು ಕನ್ಫರ್ಮು. ಮೆಡಿಷನ್ಸ್ ಎಲ್ಲ ಏನೋ ಹೇಳ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಚೆಕಪ್ಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಇವತ್ತು ನಾನು ಸಂಘಕ್ಕೆ ಸೇರ್ಕೊಂಡಿದ್ದೀನಿ. ಮಂತ್ಲಿ ಅಂದರೆ ವೀಕ್ಲಿ ಹೋಗ್ತಾರೆ. ನಾನು ಲಾಸ್ಟ್ ವೀಕ್ ಕೂಡ ಹೋಗಿಲ್ಲ, ಮಾವನ್ನ ಅಡ್ಮಿಟ್ ಮಾಡಿರೋ ಕಾರಣ. ಇವತ್ತು ಹೋಗ್ತಾ ಇದ್ದೀನಿ. ಸಂಘ ಮುಗಿಸ್ಕೊಂಡು ಅದಾದಮೇಲೆ ಎಲ್ಲ ರಿಪೋರ್ಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಆಚೆ ಕಡೆ. ರಿಪೋರ್ಟ್ಸ್ ತೊಗೊಂಡು ನಾವು ನನ್ನ ಹಸ್ಬೆಂಡ್ ಹಾಸ್ಪಿಟ್ಲ್ ಹತ್ರ ಹೋಗ್ತೀವಿ. ಆಮೇಲೆ ಮಾವ ಹಂಗೆ ಬರ್ತಾರೆ, ಪರ್ಮಿಷನ್ ತೊಗೊಂಡು ಸ್ವಲ್ಪ ಬೇಗನೆ ಬಂದು ಚೆಕಪ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಮನೆಗೆ ಬರ್ತೀವಿ. ಬಂದಮೇಲೆ ಏನು ಮೆಡಿಸಿನ್ಸ್ ಕೊಟ್ಟಿದ್ದಾರೆ ನಾನು ನಿಮ್ಗೆ ಹೇಳ್ತೀನಿ. ಹಾಗೆ ನಮ್ಮ ಮಾವಂಗೆ ಏನು ತೊಂದರೆ ಆಗಿತ್ತು, ಏನು ಎತ್ತ ಎಲ್ಲ ಹೇಳ್ತೀನಿ ನಿಮಗೆ. ಸೊ ವೆಯ್ಟ್ ಮಾಡ್ತೀರಿ, ಬಿಕಾಸ್ ಇವಾಗ ಲೇಟ್ ಆಗ್ತಾಯಿದೆ. ಮಳೆ ಹಿಡ್ಕೊಂಡ್ಬಿಟ್ರೆ ಕಷ್ಟ. ಟೈಮ್ ಬಂದುಬಿಟ್ಟು ಇವಾಗ 3:15 ಆಗಿದೆ. ಹೋಗೋಷ್ಟು ನಮಗೆ 3:30 ಆಗಿಬಿಡುತ್ತೆ. ಮನೆ ಹತ್ರ ಹೋಗಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನಾನು ಮಾವಂಗೆ ಏನಾಗಿತ್ತು ಎತ್ತ ಎಲ್ಲ ನಿಮ್ಗೆ ಇನ್ ಡೀಟೇಲಾಗಿ ನಾನು ಹೇಳ್ತೀನಿ. ಸೊ ನೋಡಿ, ಇವಾಗಲೇ ಹೇಳಿಬಿಟ್ರೆ ನಮ್ಗೆ ಲೇಟ್ ಆಗೋಗುತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ಬಂದು ಒಂದೇ ಸಲ ಡಾಕ್ಟ್ರ್ ಏನು ಹೇಳಿದ್ರು ಅಂತ ಗೊತ್ತಾಗುತ್ತಲ್ವ, ಎಲ್ಲ ಕೇಳ್ಕೊಂಡು ಒಂದೇ ಸಲ ಬಂದು ಹೇಳ್ತೀನಿ. ಸೊ ವೆಯ್ಟ್ ಮಾಡ್ತಾರೆ, ನಾನು ಹೋಗಿ ಬಂದುಬಿಡ್ತೀನಿ. ಸೊ ಡಾಕ್ಟರ್ ಬರೆದಿನ್ನೂ ಅರ್ಧ ಗಂಟೆ ಲೇಟ್ ಅಂತ ಗೊತ್ತಾಯಿತು. ಅದನ್ನು ಸ್ವಲ್ಪ ಝುಡಿಯೋಗೆ ಹೋಗಿ ಸ್ವಲ್ಪ ಚಿಕ್ಕ ಶಾಪಿಂಗ್ ಮಾಡಿದೆ ಅಷ್ಟೇ. ಜಸ್ಟ್ 100 ರೂಪೀಸ್ ಒಳಗಡೆ ಅಷ್ಟೇ ಮಾಡಬೇಕು ಶಾಪಿಂಗು. ನೆಕ್ಸ್ಟ್ ಟೈಮ್ ಹೋಗಬೇಕು. ಬಟ್ ಸೇಲೆಲ್ಲ ಮುಗಿದ್ಮೇಲೆ ಹೋದೆ ನಾನು. ದಡ್ಡಿ ಸುಮ್ಮನೆ ಹೋಗಿದ್ನಲ್ಲ ಅಂದ್ಬಿಟ್ಟು ಒಂದು ಚಿಕ್ಕ ಶಾಪಿಂಗ್ ಮಾಡಿದೆ. ಅದಾದಮೇಲೆ ಮಾವನ ಕರ್ಕೊಂಡು, ಮಾವ ಅಷ್ಟರಲ್ಲಿ ಬಂದಿತ್ತು, ನಾಗಲಕ್ಷ್ಮಿ ಮನೇಲಿತ್ತು. ಕರ್ಕೊಂಡು ಬಂದು BP ಚೆಕ್ ಎಲ್ಲ, ವೆಯ್ಟ್ ಚೆಕ್ ಎಲ್ಲ ಆಗ್ತಾಯಿತ್ತು. ಅದೆಲ್ಲ ಮುಗಿದ್ಮೇಲೆ ವೆಯ್ಟ್ ಮಾಡ್ತಿದ್ವಿ. ಡಾಕ್ಟರ್ ಎಲ್ಲ ಬಂದರು.
ಡಾಕ್ಟ್ರ್ ಹತ್ರ ಎಲ್ಲ ನೋಡಿಸಿದ್ದೀವಿ. ಅದೆಲ್ಲ ಮುಗಿದ್ಮೇಲೆ ನಾನು ಮನೆಗೆ ಬರ್ತೀನಲ್ಲ, ಮನೆಗೆ ಬಂದಮೇಲೆ ನಿಮಗೆ ಹೇಳ್ತೀನಿ ಏನಂದ್ರು ಎತ್ತ ಅಂತೆಲ್ಲ. ನಮ್ಮ ಮಾವ ಮೇಲ್ಗಡೆಯಿಂದ ನೋಡೋಕೆ ಸ್ಟ್ರಾಂಗಾಗೇ ಇರ್ತಾರೆ, ಬಟ್ ಒಳಗಡೆಯಿಂದ ಅವ್ರು ಚಿಂತೆ ಮಾಡ್ತಾರೆ. ಅದು ನಮಗೆ ಗೊತ್ತಾಯಿತು ಈ ನಡುವೆ. ಯಾಕಂದರೆ ಬಿ ಪಿ ಅವ್ರಿಗೆ ನಾರ್ಮಲಾಗಿರುತ್ತೆ, ಹಾಸ್ಪಿಟ್ಲಿಗೆ ಬರ್ತಿದ್ದಂಗೆ ಜಾಸ್ತಿ ಆಗಿಬಿಡುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ನಾನು ನೆನ್ನೆ ಝೂಡಿಯೋಗೆ ಹೋಗಿದ್ದೆ. ಹಾಗೆ ಯಾಕಂದರೆ ಸಂಘ ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು. ಹಾಸ್ಪಿಟ್ಲಿಗೆ ಹೋಗೋಷ್ಟರಲ್ಲಿ ಕಾಲ್ ಮಾಡಿದ್ರು ನನ್ನ ತಂಗಿ ಹಸ್ಬೆಂಡು, ಇನ್ನೂ ಒಂದು ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ ಅಂತ. ಸರಿ, ಹಾಫ್ ಆನ್ ಅವರ್ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು, ಝೂಡಿಯೋಗೆ ಹೋಗಿ ಬರೋಣ ಜಯನಗರಲ್ಲಿ ಅಂತ ಹೋಗಿದ್ದೆ. ನನ್ನ ಬುದ್ಧಿ ಹೆಂಗೆ ಅಂದರೆ, ಆಗಸ್ಟ್ ಫುಲ್ಲು ಫಸ್ಟಿಂದ 31st ಆಫರ್ ಇದೆ ಅಂತ ಹೇಳಿದರು. ನಾನು ಯೂಟ್ಯೂಬಲ್ಲಿ ಕೂಡ ನೋಡಿದ್ದೆ, ಬಟ್ ಸೇಲ್ ಅಂತ ಹಾಕಿತ್ತು. ನಾನು ಇದುವರೆಗೂ ಝೂಡಿಯೋಗೆ ಹೋಗೇ ಇಲ್ಲ. ಟ್ರೈ ಮಾಡ್ಬೇಕು ಅನ್ಕೋತಿದ್ದೆ, ಬಟ್ ಹೋಗೋಕ್ಕಾಗಿಲ್ಲ. ಸರಿ ನೋಡಿದ್ರೆ ನಾನು ನಿನ್ನೆ ಹೋದೆ ಸೆಕೆಂಡು. ಆಫರ್ ಎಲ್ಲ ಏನೂ ಇರಲಿಲ್ಲ, ಎಲ್ಲ ಮುಗ್ದೋಗ್ಬಿಟ್ಟಿದ್ದು ನಾನು ಹೋಗೋಷ್ಟರಲ್ಲಿ. ಸರಿ, ಹಾಗೆ ಹೇಗಿದ್ರು ಹೋಗಿದ್ನಲ್ಲ, ಇವ್ರು ನಮ್ಮ ಹಸ್ಬೆಂಡ್ ನಾನು ಬರೋಲ್ಲ, ಇಂಟ್ರೆಸ್ಟ್ ಇಲ್ಲ, ನೀವು ಹೋಗು ಅಂದರು. ಸರಿ, ನಾನು ಹಾಗೆ ಹೋದೆ. ಇಷ್ಟ ಆಯ್ತು ನನಗೆ ಕೆಲವೊಂದೆಲ್ಲ, ಬಟ್ ಟಾಪ್ಸು, ಜೀನ್ಸ್ ಮೇಲೆ ಟಾಪ್ಸು ಮತ್ತು ಕ್ರಾಪ್ ಟಾಪ್ಸ್ ಇದೆಲ್ಲ ತುಂಬ ಕಾಸ್ಟ್ಲಿ ಇತ್ತು. ಎಲ್ಲ 500 ಹೀಗೆ ಇತ್ತು. ಅಟ್ಲೀಸ್ಟ್ 199 299 ಇದ್ದಿದ್ರು ಓಕೆ ಆಗ್ತಿತ್ತಲ್ಲ. 499 599 ಹೀಗಿತ್ತು. ನನ್ನ ಪ್ಯಾಂಟಿಗೆ ನನ್ನ ಟಾಪ್ ತೊಗೋಬೇಕಾಗಿತ್ತು, ಬಟ್ ನನಗೆ ಸೆಟ್ ಆಗಿಲ್ಲ ಯಾವುದೂ. ಆಮೇಲೆ ಲಿಪ್ಸ್ಟಿಕ್ಸು, ಕಾಸ್ಮೆಟಿಕ್ಸ್ ಎಲ್ಲ ಸಕ್ಕತ್ತಾಗಿದೆ. ಅದೆಲ್ಲ ಒಳ್ಳೆ ಡಿಸ್ಕೌಂಟಲ್ಲೇ ಇದೆ. ಬಟ್ ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ಬಿಟ್ಟು ಸದ್ಯಕ್ಕೆ ಝೂಡಿಯಲ್ಲಿ ನೇಲ್ ಪಾಲಿಶ್ ರಿಮೂವರ್ ತೊಗೊಂಡೆ. ನೋಡಿ, ಚೆನ್ನಾಗಿದೆ. ಇದು 30 ವೈಪ್ಸ್ ಬರುತ್ತೆ. ನಮ್ಮ ಮನೇಲಿ ಇತ್ತು, ಈಗ ಮೊನ್ನೆ ತೊಗೊಂಡಿದ್ದೆ ನಾನು ಡ್ಯಾಸ್ಲರಲ್ಲಿ. ಇರಲಿ, ಸುಮ್ಮನೆ ಹೋಗಿ ಹಂಗೆ ಹೆಂಗೆ ಬರೋದು ಅಂದ್ಬಿಟ್ಟು ಈಗ ತೊಗೊಂಡೆ. ನೆಕ್ಸ್ಟು ವೆಟ್ ವೈಪ್ಸು ವಾಟರ್ ಮಿಲನ್ದು, ಇದು 29 ರುಪೀಸು, ಅಂದರೆ 30 ರುಪೀಸ್ ಅಂದ್ಕೊಳ್ಳಿ. ಇದೊಂದು ತೊಗೊಂಡೆ, ಇದೆರಡು ತೊಗೊಂಡೆ ಅಷ್ಟೇ ನಾನು ಸದ್ಯಕ್ಕೆ. ಆಮೇಲೆ ಇದು ನೋಡಿ, ಇನ್ನೂ ಸ್ಮೆಲ್ ಬರ್ತಾ ಇದೆ. ಪರ್ಫ್ಯೂಮ್ ಎಲ್ಲ ಸಖತ್ತಾಗಿತ್ತು. ಎಲ್ಲ 79 199 299 ಹೀಗೆಲ್ಲ ಇತ್ತು. ನೆಕ್ಸ್ಟ್ ಟೈಮ್ ಹೋದಾಗ ನೋಡೋಣ ಅಂದ್ಬಿಟ್ಟು ನಾನು, ಅದು ಮಂಡೇ ಅಲ್ವಾ, ಸ್ಟಾಕ್ಸ್ ಎಲ್ಲ ಸ್ವಲ್ಪ ಖಾಲಿ ಆಗಿರುತ್ತೆ, ಅದಕ್ಕೆ ಅದೆರಡು ತೊಗೊಂಡೆ. ಅದಾದ್ಮೇಲೆ ಡಾಕ್ಟ್ರು ಬಂದಿದ್ದಾರೆ ಅಂತ ಗೊತ್ತಾಯಿತು. ಸರಿ ಅಂದ್ಬಿಟ್ಟು ಹೋದ್ವಿ, ನೋಡಿಸಿದ್ವಿ. ರಿಪೋರ್ಟು ನೋಡಿಸ್ತೀನಿ ನಿಮಗೆ ರಿಪೋರ್ಟ್ನ. ನಮ್ಮ ಮಾವನಿಗೆ ಈ ಥರ ಫೈಲೇ ಮಾಡಿರಲಿಲ್ಲ ಯಾವತ್ತೂ. ಫಸ್ಟ್ ಟೈಮ್ ಈ ಥರ ಫೈಲ್ ಮಾಡೋ ಥರ ಆಯಿತು. ಮಣಿಪಾಲ್ ಹಾಸ್ಪಿಟಲ್ ಇಲ್ಲಿ ನಾವು ರಿಪೋರ್ಟ್ ಬಂತು. ನಮಗಂತೂ ಏನೂ ಅರ್ಥ ಆಗಲ್ಲ. ಇದು ರಿಪೋರ್ಟ್ ಬಂದಿದೆ ಅಲ್ವಾ, ಈ ರಿಪೋರ್ಟ್ ಬರೋಕ್ಕೆ ಮುಂಚೆ ನಾನು ಹೇಳ್ತೀನಿ ನಮ್ಮ ಮಾವನಿಗೆ ಏನು ಪ್ರಾಬ್ಲಮ್ ಆಗಿದ್ದು ಅಂತ. ನಾವು ಊರಿಗೆ ಹೋಗಿ ಬಂದ್ವಲ್ಲ, ಊರಿಗೆ ಹೋಗಿ ಬಂದಮೇಲೆ ನಮ್ಮ ಮಾವನಿಗೆ ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಸ್ವಲ್ಪನೇ ವಾಮಿಟಿಂಗು, ಗ್ಯಾಸ್ಟ್ರಿಕ್ಕು ಹೀಗೆಲ್ಲ ಶುರುವಾಗಿತ್ತು. ನಾವು ಅಂದ್ಕೊಂಡ್ವಿ ಗ್ಯಾಸ್ಟ್ರಿಕ್ಗೆ ವಾಮಿಟಿಂಗ್ ಆಗ್ತಾಯಿದೆ, ಇಲ್ಲ ಅಲ್ಲಿರೋ ಊಟ ಮಟನ್ ಚಿಕನ್ ಎಲ್ಲ ಇತ್ತಲ್ವಾ, ಅದು ಫುಡ್ಗೂ ಹಂಗಾಗಿದೆ ಅಂದ್ಬಿಟ್ಟು ಸುಮ್ಮನಾದ್ವಿ. ಒಂದಿನ ಯಾವಾಗ ನಮ್ಮ ಮಾವನಿಗೆ ವಾಮಿಟಿಂಗ್ ಜಾಸ್ತಿ ಆಯಿತು, ಆವಾಗ ನಾವು ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸಿದಾಗ ಬಿ ಪಿ ಹೈ ಆಗಿದೆ ಅಂತ ಅಂದರು. ಏನೋ ಸುಮ್ಮನೆ ಆಗಿರಬೇಕು. ನಮಗೆ ಬಿ ಪಿ ಹೈ ಬಿ ಪಿಯವ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಷ್ಟಾಗಿ, ಯಾರಿಗೂ ನಮ್ಮ ಕಡೆ ಇಲ್ವಲ್ಲ. ಸೊ ಹೈ ಬಿ ಪಿ ಬಗ್ಗೆ ಎಲ್ಲ ನಮಗೆ ಗೊತ್ತಿರಲಿಲ್ಲ. ಲೋನು ಆಗ್ತಾ ಇರ್ತದೆ, ಹಾಗೆ ಹೈ ಆಗಿದೆ ಅಂದ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟಿದ್ರು. 2 ಡೇಸ್ ತೊಗೊಂಡ್ರು. ಆಮೇಲೆ ವಾಮಿಟಿಂಗ್ ಸ್ಟಾಪ್ ಆಗೋಯ್ತು ಅಂದ್ಬಿಟ್ಟು ತಿರ್ಗಾ ಬಿಟ್ಬಿಟ್ರು. ತಿರ್ಗಾ ಇನ್ನೊಂದು 3-4 ದಿನ ಬಿಟ್ಟು ತಿರ್ಗಾ ಅವ್ರಿಗೆ ಸ್ಕೂಲಲ್ಲಿದ್ದಾಗ ಮತ್ತೆ ವಾಮಿಟಿಂಗ್ ಆಗಿದೆ. ತಿರ್ಗಾ ಬಂದು ನೋಡಿಸಿದಾಗ ಅವ್ರು ಹೋಮಿಯೋಪತಿ ಡ್ರಾಪ್ಸ್ ಕೊಟ್ಟಿದ್ರು. ಅದು ಇಷ್ಟುದ್ದ ಇತ್ತು. ನಮ್ಮ ಮಾವ ಬಿಸಾಕೇ ಬಿಟ್ಟರು. ಆಲ್ಮೋಸ್ಟು ಹತ್ತತ್ರ 400 ರುಪೀಸ್ ಏನೋ ಅದು. 20 ಡ್ರಾಪ್ಸ್ನ ನಾವು ನೀರಲ್ಲಿ ಡೈಲ್ಯೂಟ್ ಮಾಡಿ ಕುಡಿಬೇಕು ಅಂತ ಹೇಳಿದರು. 3 ಟೈಮ್ಸ್ ಏನೋ ತೊಗೊಂಡ್ರು. ಆಮೇಲೆ ಅವ್ರಿಗೆ ಮಿಡ್ ನೈಟಲ್ಲಿ ವಾಮಿಟಿಂಗ್ ಜಾಸ್ತಿ ಆಯಿತು. ಯಾವಾಗ ವಾಮಿಟಿಂಗ್ ಜಾಸ್ತಿ ಆಯಿತು ಅವ್ರಿಗೆ, ಸರಿ ಮಲ್ಕೊಂಡ್ರು. ನೆಕ್ಸ್ಟ್ ಡೇ ನಾವು ಬೇರೆ ಹಾಸ್ಪಿಟಲ್ಗೆ ಹೋಗಿ ನೋಡಿಸಿದ್ವಿ. ಅವರು ಬಿ ಪಿ ಚೆಕ್ ಮಾಡಿಲ್ಲಪ್ಪ, ಬಿ ಪಿ ಹೈ ಆಗಿದೆ, ಕಡಿಮೆನೇ ಆಗಿಲ್ಲ ಅಂದರು. ಯಾಕಂದರೆ ಟ್ಯಾಬ್ಲೆಟ್ ಸ್ಟಾಪ್ ಮಾಡಿಬಿಟ್ಟಿದ್ರು. ಅದಾದಮೇಲೆ ಒಂದಷ್ಟು ಬ್ಲಡ್ ಟೆಸ್ಟ್ಗಳು ಬರೆದ್ರು. ನೋಡೋಣ ಇದನ್ನೆಲ್ಲ ಮಾಡಿಸ್ಕೊಬನ್ನಿ ಅಂತ. ಬ್ಲಡ್ ಟೆಸ್ಟ್ ಎಲ್ಲ ನಾವು ಮಾಡಿಸಿ ಸುಮಾರು 1 2 3 4 ಇಷ್ಟು ಬ್ಲಡ್ ಟೆಸ್ಟ್ ಮಾಡಿಸಿದ್ದೀನಿ. ಇದರಲ್ಲಿ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಬಂತು. ಇದು ಸಿರಮ್ ಕ್ರಿಯೇಟಿನಿನ್ ಅಂತ ಇದೆ. ಸಿರಮ್ ಕ್ರಿಯೇಟಿನಿನ್ ಇಲ್ಲಿ ರೋಡ್ ಮಾರ್ಕ್ ಮಾಡಿದ್ದಾರೆ ನೋಡಿ. ಇದು ಮೇಲ್ಗೆ 0.7 to 1.4 ಹೋಗಬೇಕು. ಬಟ್ ನಮ್ಮ ಮಾವಂಗೆ 2.0 ಇದೆ. ಇಷ್ಟಿರಬಾರ್ದು. ಅಂದರೆ ಯೂರಿನಲ್ಲಿ ಪ್ರೋಟೀನ್ಸ್ ಅಂತ, ಪ್ರತಿಯೊಬ್ಬರಿಗೂ ಯೂರಿನಲ್ಲಿ ಪ್ರೋಟೀನ್ಸ್ ಹೋಗುತ್ತಂತೆ. ಬಟ್ ಇವ್ರಿಗೆ 1.4 ಲಾಸ್ಟ್ ಹೋಗಬೇಕು. 2 ಪಾಯಿಂಟ್ ಅಂದರೆ 6 ಪಾಯಿಂಟ್ ಜಾಸ್ತಿ ಹೋಗ್ತಾ ಇದೆ ಅಂತ ಗೊತ್ತಾಯಿತು. ಅದಾದಮೇಲೆ ಈ ಥರ ಹೋದರೆ ಪ್ರಾಬ್ಲಮ್ ಆಗುತ್ತೆ ಕಿಡ್ನಿಗೆ ಅಂತ ಕೇಳಿದೆ ನಾನು. ನಮ್ಮ ರಿಲೇಷನಲ್ಲಿ ಒಬ್ರಿಗೂ ಈ ಥರ ಇತ್ತು. ಈ ಥರ ಹೋದರೆ ಪ್ರಾಬ್ಲಮ್ ಆಗುತ್ತೆ, ಜಾಸ್ತಿ ಹಿಂಗೆ ಹೋಗ್ತಾಯಿದೆ ಪ್ರೋಟೀನ್ಸ್ ಅಂತ. ಆಮೇಲೆ ನಾವು ನನ್ನ ತಂಗಿ ಹಸ್ಬೆಂಡ್ ಕಡೆಯಿಂದ ನಾವು ಕಿಡ್ನಿ ಡಾಕ್ಟರ್ ಹತ್ರ ಹೋಗಿ ನೋಡಿಸಿದಾಗ ಅವರು ಒಂದಷ್ಟು ಬ್ಲಡ್ ಟೆಸ್ಟ್ ಎಲ್ಲ ಬರೆದ್ರು. ಅದನ್ನೆಲ್ಲ ನೋಡಿಸಿ ಎಲ್ಲ ಆದಮೇಲೆ
ಬಯಪ್ಸಿ ಅಂತ ಹೇಳ್ತಾರೆ, ಕಿಡ್ನಿ ಬಯಪ್ಸಿ ಅಂತ. ನಾನು ಅದನ್ನು ಕೇಳೇ ಇರಲಿಲ್ಲ. ಅಂದರೆ ಅದನ್ನು ಮಿನಿ ಆಪ್ರೇಷನ್ ಥರ ಅಂತಾರೆ, ಬಟ್ ಏನೂ ನೋವಲ್ಲ, ಜಸ್ಟ್ ಇಂಜೆಕ್ಷನ್ ಅಷ್ಟೇ ಅದು. ಅದನ್ನು ಮಾಡಬೇಕಂದ್ರೆ ಒಂದಿನ ಮುಂಚೆನೇ ಅಡ್ಮಿಟ್ ಮಾಡ್ಕೋಬೇಕು, ಪ್ಲಸ್ ಅದನ್ನು ಮಾಡೋವಾಗ ಐಸಿಯುಲಿ ಇಡಬೇಕು. ಅದನ್ನು ಐಟಮ್ಸ್ ಎಲ್ಲ ನಾನು ತೊಗೊಬಂದಲ್ಲಿ ಅಡ್ಮಿಟ್ ಮಾಡಿದಾಗ ಕರ್ಕೊಂಡು ಹೋಗಿ ಜೆಲ್ ಥರ ಏನೋ ಹಚ್ತಾರೆ ಅವ್ರಿಗೆ, ಬೆನ್ನಲ್ಲಿ ದಬಾಕ್ಬಿಟ್ಟು ಮಲಗಿಸ್ಬಿಟ್ಟು ಹಚ್ಚಿ ಆಮೇಲೆ ಅದು ಪೇಯ್ನ್ ಆಗುತ್ತೆ. ಅದರಿಂದ ಇಷ್ಟುದ್ದ ಏನೋ ಇರುತ್ತಂತೆ ಅದು ಇಂಜೆಕ್ಷನ್, ನಂಗೆ ಗೊತ್ತಿಲ್ಲ. ಅದು ಕಿಡ್ನಿ ಒಳಗಡೆ ಹೋಗಿ ಕಿಡ್ನಿದು ಸ್ವಲ್ಪ ಈ ಅಕ್ಕಿ ಹುಳ ಇರುತ್ತಲ್ಲ ಆ ಥರ ಸ್ಯಾಂಪಲ್ಸ್ಗಳು ತೊಗೋತಾರೆ. ಒಂದು ಬಾಟಲಲ್ಲಿ 3 ಇರುತ್ತೆ, ಒಂದು ಬಾಟಲಲ್ಲಿ 1 ಇರುತ್ತೆ. ಈ ಥರ ಸ್ಯಾಂಪಲ್ಸ್ನ ತೊಗೊಂಡಾಗ ಈ ಸ್ಯಾಂಪಲ್ಸ್ನ ನಾನು ನನ್ನ ಅದ್ದಿ ಮಣಿಪಾಲ್ ತೊಗೊಂಡು ಕೊಟ್ವಲ್ಲ, ಅದನ್ನು ಕೊಟ್ಮೇಲೆ ಅದು ಬರೋದು 1 ವೀಕ್ವರೆಗೂ ಆಗುತ್ತೆ. ಅದನ್ನು ತೊಗೊಂಡು ಬಂದಮೇಲೆ ಆ ರಿಪೋರ್ಟ್ ಬಂದಿರೋದಿದು. ಸೊ ಇದರಲ್ಲಿ ಏನೋ ಪ್ರಾಬ್ಲಮ್ ಇದ್ದಿದ್ರೆ ಖಂಡಿತ ನಮ್ಮ ಅವನ್ನ ಅಡ್ಮಿಟ್ ಮಾಡಬೇಕಾಗಿತ್ತು, ಇನ್ನು ಬೇರೆ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಬೇಕಾಗಿತ್ತು. ಗಾಡ್ ಗ್ರೇಸ್ ನಮ್ಮ ಅವನಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಸ್ಟಾರ್ಟಿಂಗಲ್ಲೇ ಗೊತ್ತಾಗಿದೆ, ಒಂದು ಚೂರು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಅದರಿಂದ ನಮಗೆ ಒಳ್ಳೇದಾಯಿತು, ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ನೋಡಿ ಇದು 2 ಇದೆಯಲ್ಲ, ಈ 2 5 ಮೇಲೆ ಏನಾದ್ರು ರೀಚ್ ಆದರೆ ಅವ್ರಿಗೆ ಕಿಡ್ನಿಗೇನೋ ಮಾಡ್ತಾರಲ್ಲಪ್ಪ, ಡೈಲಿಸಿಸ್ ಮಾಡಬೇಕಾಗುತ್ತಂತೆ. 5 ಮೇಲೆ ಕ್ರಾಸ್ ಆಗೋದ್ರೆ ಅದ್ರ ಆಲ್ಮೋಸ್ಟ್ ಕಿಡ್ನಿ ಹೋಗ್ತಾ ಇದೆ ಅಂತ ಅರ್ಥ. ಇವ್ರಿಗೆ 2 ಇದೆ, ಅಂದರೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಿದೆ. ಆದ್ದರಿಂದ ಬೈಪ್ಸಿ ಒಂದು ಮಾಡಿಬಿಡೋಣ, ಅವಾಗ ಇನ್ನೂ ತಲೆನೋವು ಇರೋಲ್ಲ, ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂತಂದರು. ಆ ಬೈಪ್ಸಿ ಮಾಡೋದು ಸ್ವಲ್ಪ ದೊಡ್ಡ ಲಾಂಗ್ ಪ್ರೊಸೀಜರು, ಚಿಕ್ಕದಾಗೆ ಮಿನಿ ಆಪ್ರೇಷನ್ ಥರ ಅರ್ಥ ಅದು. ಸೊ ರಿಪೋರ್ಟ್ ಬಂತು. ರಿಪೋರ್ಟ್ ಅದೇ ಮೊನ್ನೆ ಮಳೆಯಲ್ಲೆಲ್ಲ ನೆನ್ಕೊಂಡು ಇವಾಗ ವೀಡಿಯೋಲೆಲ್ಲ ನೋಡ್ಸಿದ್ನಲ್ಲ, ಹಂಗೆ ಕಷ್ಟಪಡ್ಕೊಂಡು ಬಂದಿದ್ದೀವಿ. ತಂದಿದ್ದು ರಿಪೋರ್ಟು ನೆನೆ ಹೋಗಿ ನೋಡಿಸಿದ್ವಿ. ಅಂದರೆ ನಮ್ಮ ಡಾಕ್ಟ್ರ್ ಹೇಳ್ಬಿಟ್ಟಿದ್ರು ಮೊನ್ನೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಬಟ್ ಡಾಕ್ಟ್ರ್ ಹತ್ರ ಹೋಗಿ ನೋಡಿಸ್ಬೇಕಲ್ವ, ನೋಡಿಸ್ದಾಗ ಹೇಳಿದ್ರು ಏನೂ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಒಂದು ಚೂರು ಡ್ಯಾಮೇಜ್ ಆಗಿದೆ, ಜಾಸ್ತಿ ನೋಡಲ್ಲ, ಇಷ್ಟಷ್ಟೇ. ಅದಕ್ಕೆ ನಿಮಗೆ ಮೆಡಿಷನ್ ಬರ್ಕೊಡ್ತೀನಿ, ಈ ಮೆಡಿಷನ್ ನಿಮ್ಗೆ ಕರೆಕ್ಟಾಗಿ ತೊಗೊಂಡ್ರೆ ನಿಮಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದರು. ಏನೂ ಪ್ರಾಬ್ಲಮ್ ಇಲ್ಲ. ಈಗ ಮಾತ್ರೆ ಬರ್ಕೊಟ್ಟಿದ್ದಾರೆ, ಡೈಲಿ ಮಾರ್ನಿಂಗ್ ತೊಗೋಬೇಕು. ಹಾಗೆ BP ಟ್ಯಾಬ್ಲೆಟ್ಸ್ನ ಮಾರ್ನಿಂಗ್ 2 ತೊಗೋಬೇಕು, ನೈಟ್ 2 ತೊಗೋಬೇಕು. ಬೆಳಗ್ಗೆ ಒಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೋಬೇಕು, ಯಾಕಂದರೆ ಇಷ್ಟು ಟ್ಯಾಬ್ಲೆಟ್ಸ್ ತೊಗೊಳ್ತಿರೋ ಕಾರಣ. ಅದು ಬಿಟ್ಟರೆ ನಮ್ಮ ಅವ್ನು ಬೇರೆ ಇಂಜೆಕ್ಷನ್ಸ್ ಕೊಡಬೇಕು, ಅದು ಇದು ಕೊಡಬೇಕು, ಯಾವ ಟ್ರೀಟ್ಮೆಂಟು ಇಲ್ಲ, ಟ್ಯಾಬ್ಲೆಟ್ಸ್ ಎಲ್ಲ ಕ್ಯೂರ್ ಆಗುತ್ತೆ ಅಂದರು. ಸೊ ಇಷ್ಟೇ ನಮ್ಮ ಅವನಿಗೆ ಆಗಿದ್ದು. ಒಟ್ಟಲ್ಲಿ ನೀವು ನೋಡ್ಕೊಳ್ಳಿ, ವಾಮಿಟಿಂಗ್ ಜಾಸ್ತಿ ಆಗ್ತಿದೆ ಅಂದರೆ, ತಲೆ ಸುತ್ತ ಕಂಟಿನ್ಯೂಸ್ ಆಗಿ ಯಾವುದೇ ಒಂದು ಸಿಂಟಮ್ಸ್ ಆಗ್ಬೋದು, ಅದು ಕಂಟಿನ್ಯೂಸ್ ಆಗಿ ಆಗ್ತಾಯಿದ್ರೆ ನೀವು ಹೋಗಿ ಇಮ್ಮಿಡಿಯೇಟ್ ಡಾಕ್ಟ್ರಿಗೆ ಹೇಳಿ, ಅವ್ರು ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ, ಆವಾಗಲೇ ಗೊತ್ತಾಗೋದು. ನಮ್ಮ ಅವ್ನಿಗೆ ಹೇಗೋ ಬೇಗ ಸ್ಟಾರ್ಟಿಂಗಲ್ಲೇ ಗೊತ್ತಾಯಿತು. ಇಷ್ಟೆಲ್ಲ ಇದೆ. ಆದರೆ ಈಗ ಟ್ಯಾಬ್ಲೆಟ್ಸ್ಗಳು ಅವ್ರು ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಕರೆಕ್ಟಾಗಿ ತೊಗೊಬಿಟ್ರೆ ನಮ್ಮ ಅವ್ನಿಗೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂದರು. ಬಟ್ ಆದರೆ ಟ್ಯಾಬ್ಲೆಟ್ಸ್ ಸ್ವಲ್ಪ ಮರ್ತೋಗ್ಬಿಡ್ತಾರೆ, ನಾವು ನೆನಪು ಮಾಡ್ತಾ ಇರಬೇಕಷ್ಟೇ ಅವ್ರಿಗೆ, ಇನ್ನೇನಿಲ್ಲ. ನೈಟಿಗೆಲ್ಲ ಇಲ್ಲಿ ಮನೇಲಿ ಇಟ್ಟಿದ್ದೀನಿ, ಅವರು ಸ್ಕೂಲಲ್ಲಿ ನುಗ್ಗೋದೆಲ್ಲ ನಾನು ಒಂದು ಪ್ಯಾಕೆಟಲ್ಲಿ ಹಾಕಿ ನಮ್ಮ ಅವ್ನಿಗೆ ಕೊಟ್ಟಿದ್ದೀನಿ, ಅಲ್ಲಿ ತೊಗೋತಾರೆ. ಇಷ್ಟೇ ನಮ್ಮ ಅವ್ನಿಗಾಗಿದ್ದ ಪ್ರಾಬ್ಲಮ್ಮು. ಯೂರಿನಲ್ಲಿ ಪ್ರೋಟೀನ್ ಹೋಗ್ತಿತ್ತು, ಆ ಪ್ರೋಟೀನ್ ಹೋಗೋದಕ್ಕೆ ಸ್ಟಾಪ್ ಆಗುತ್ತೆ. ಅಂದರೆ ಸ್ಟಾಪ್ ಅಂದರೆ ನಮಗೂ ಹೋಗುತ್ತಂತ ಎಲ್ಲರಿಗೂ ಹೋಗುತ್ತೆ, ಬಟ್ ಅದು ಜಾಸ್ತಿ ಹೋಗಬಾರ್ದು. ಈ ಶುಗರ್ ಆಗ್ಬೋದು, ಥೈರಾಯ್ಡ್ ಆಗ್ಬೋದು, BP ಆಗ್ಬೋದು, ಈ ರೇಂಜಲ್ಲಿ ಇರಬೇಕು ಅಂತಿರುತ್ತೆ. ಆ ರೇಂಜ್ ಬಿಟ್ಟು ಜಾಸ್ತಿ ಹೋಗ್ಬಾರ್ದಲ್ವಾ, ಹಾಗೆ ಇವ್ರ ಪ್ರೋಟೀನ್ ಸ್ವಲ್ಪ ಜಾಸ್ತಿ ಹೋಗ್ತಾ ಇದೆ. ಅದು ನಾರ್ಮಲ್ ರೇಂಜಿಗೆ ಬಂದರೆ ನೋ ಪ್ರಾಬ್ಲಮ್ಮು. ಫುಡ್ ವಿಚಾರ ಬಂದರೆ ಉಪ್ಪು ಖಾರ ಕಡಿಮೆ ತಿನ್ನಬೇಕು ಅಂತ ಹೇಳಿದ್ದಾರೆ. ಅದಾದಮೇಲೆ ನಾನ್ ವೆಜ್ ಆದಷ್ಟು ಈ ಮಂತ್ ಫುಲ್ಲು 2 ಮಂತ್ಸ್ ಹೇಳಿದ್ರು, ಆಮೇಲೆ 1 ಮಂತ್ ಹೇಳಿದ್ದಾರೆ. 1 ಮಂತ್ ಫುಲ್ ನಾನ್ ವೆಜ್ ತಿನ್ನಬೇಡಿ ಅಂತ ಹೇಳಿದ್ರು. ವಾಟರ್ ಬಂದು ಆದಷ್ಟು 1 ಲೀಟ್ರ್ ಕುಡೀರಿ, ಜಾಸ್ತಿ ಕುಡಿಬೇಡಿ ಅಂದರು. ಇಷ್ಟು ಬಿಟ್ಟರೆ ಇನ್ನೇನು ಪಥ್ಯ ಹೇಳಿಲ್ಲ. ಟ್ಯಾಬ್ಲೆಟ್ಸ್ ಅಂತೂ ಮಿಸ್ ಮಾಡ್ದಿರ ತೊಗೊಳ್ಳಿ ಅಂದಿದ್ದಾರೆ. ಸೊ ಇಷ್ಟೇ ನಮ್ಮ ಅವನಿಗೆ ಇಷ್ಟಾಗಿತ್ತು ಪ್ರಾಬ್ಲಮ್ಮು ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. ಸೊ ಹಿಂಗೆ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಅವ ಬೇಗ ಹುಷಾರಾಗಲಿ, ಪ್ರೋಟೀನ್ ಹೋಗೋದೆಲ್ಲ ನಾರ್ಮಲ್ ಆಗಿ ಆರಾಮಾಗಲಿ ಅಂದ್ಬಿಟ್ಟು ನೀವೆಲ್ಲರೂ ನಮ್ಮ ಅವನಿಗೆ ಬ್ಲೆಸ್ ಮಾಡಿ, ಸರಿನಾ? ಸರಿ, ಸಿಗ್ತೀನಿ ನೆಕ್ಸ್ಟು ಮುಂದಿನ ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ. ಬಾಯ್ ಬಾಯ್.